ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಓಡುವ ಜಗತ್ತಿನಲ್ಲಿ ನಾವೆಲ್ಲೋ ಒಂದು ಕಡೆ ನೆಮ್ಮದಿ ಕಳೆದುಕೊಳ್ಳುತ್ತಾ ಇದ್ದೀವಿ. ಯಾವುದೋ ಒಂದು ಸೋಲು, ಪ್ರೀತಿ ಪಾತ್ರರ ನಿರಾಸೆ ಅಥವಾ ಭವಿಷ್ಯದ ಭಯ ನಮ್ಮ ಮನಸ್ಸನ್ನು ಸದಾ ಕಾಡ್ತಾ ಇರುತ್ತೆ. ಮನಸ್ಸು ನೊಂದಾಗ ಯಾರೂ ಇಲ್ಲ ಅಂತ ಅನಾಥ ಪ್ರಜ್ಞೆ ಕಾಡಿದಾಗ ನಮಗೆ ದಾರಿ ತೋರಿಸೋದು ಜಗದ್ಗುರು ಶ್ರೀಕೃಷ್ಣನ ನುಡಿಗಳು. ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನ ಕುಸಿದು ಬಿದ್ದಾಗ ಶ್ರೀಕೃಷ್ಣ ಹೇಳಿದ ಮಾತುಗಳು ಇವತ್ತಿಗೂ ನಮ್ಮ ನೋವಿಗೆ ಮದ್ದಾಗಬಲ್ಲವು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ನೊಂದ ಮನಸ್ಸನ್ನು ಹಗುರಗೊಳಿಸಲು ನಿಮಗೆ ಹೊಸ ಭರವಸೆ ನೀಡುವ ಶ್ರೀಕೃಷ್ಣನ ಅದ್ಭುತ ನುಡಿಗಳನ್ನು ತಿಳಿಸಿಕೊಡ್ತೇವೆ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಸಮಾಧಾನ, ನೆಮ್ಮದಿ ಸಿಗುತ್ತದೆ. ಕೃಷ್ಣ ಹೇಳುವ ಮೊದಲ ಮತ್ತು ಪ್ರಮುಖ ಮಾತು: ಬದಲಾವಣೆ ಜಗದ ನಿಯಮ. ಇವತ್ತು ನಿಮಗೆ ನೋವಾಗಿದೆ ಅಂದರೆ ನಾಳೆ ಇದೇ ಪರಿಸ್ಥಿತಿ ಇರೋದಿಲ್ಲ. ನಿನ್ನೆ ನೀವು ತುಂಬ ಸಂತೋಷವಾಗಿದ್ದೀರಿ, ಇವತ್ತು ದುಃಖದಲ್ಲಿದ್ದೀರಿ. ಇದರರ್ಥ ಏನು? ನಾಳೆ ಮತ್ತೆ ನೀವು ನಗುವ ದಿನ ಬಂದೇ ಬರುತ್ತದೆ. ಕೃಷ್ಣ ಹೇಳುತ್ತಾನೆ, ನಡೆದುದೆಲ್ಲವೂ ಒಳ್ಳೆಯದೇ ಆಗಿದೆ, ನಡೆಯುತ್ತಿರುವುದು ಒಳ್ಳೆಯದೇ ನಡೆಯುತ್ತಿದೆ, ಮುಂದೆ ನಡೆಯುವುದು ಕೂಡ ಒಳ್ಳೆಯದೇ ನಡೆಯುತ್ತದೆ. ಹಾಗೆ ನಾವು ನಮ್ಮ ಹಠಮಾರಿತನದಿಂದ ಕೆಲವು ವಿಷಯಗಳನ್ನು ಬದಲಾಯಿಸಲು ಹೋಗಿ ನೋವು ಮಾಡಿಕೊಳ್ತೇವೆ. ಆದರೆ ಆಗುವುದೆಲ್ಲವೂ ಒಂದು ಒಳ್ಳೆಯ ಕಾರಣಕ್ಕೆ ಆಗುತ್ತದೆ ಎನ್ನುವ ನಂಬಿಕೆ ನಮ್ಮಲ್ಲಿದ್ದರೆ ಯಾವ ನೋವು ಕೂಡ ನಮ್ಮನ್ನು ಹೆಚ್ಚು ದಿನಗಳ ಕಾಲ ಕಾಡುವುದಿಲ್ಲ. ನಮ್ಮ ನೋವಿಗೆ ಮುಖ್ಯ ಕಾರಣ ಏನು ಗೊತ್ತಾ? ನಾವು ಕೆಲವು ಮನುಷ್ಯರನ್ನು ಅಥವಾ ವಸ್ತುಗಳನ್ನು ತುಂಬ ಹಚ್ಚಿಕೊಂಡಿರುತ್ತೇವೆ. ಅವರು ನಮ್ಮಿಂದ ದೂರವಾದಾಗ ಅಥವಾ ಕಳೆದುಕೊಂಡಾಗ ನಾವು ಪ್ರಪಂಚವೇ ಮುಗಿದು ಹೋಯಿತೇನೋ ಎಂಬ ಭಾವನೆಯಿಂದ ಅಳುತ್ತಾ ಅಥವಾ ಯೋಚಿಸುತ್ತಾ ಕುಳಿತುಕೊಂಡಿರುತ್ತೇವೆ. ಇದಕ್ಕೆ ಕೃಷ್ಣ ಕೇಳ್ತಾನೆ, ನೀನು ಹುಟ್ಟುವಾಗ ಏನನ್ನು ತಂದಿದ್ದೆ? ಕಳೆದುಕೊಳ್ಳಲು ನೀನು ಏನನ್ನು ಸಾಧಿಸಿದ್ದೀಯೇ? ಅಥವಾ ಏನನ್ನು ಸೃಷ್ಟಿಸಿದ್ದೀಯೇ? ಅಥವಾ ನಾಶ ಮಾಡಲು ಆಗುತ್ತದೆಯೇ? ಹೌದು ಸ್ನೇಹಿತರೆ, ನಾವು ಖಾಲಿ ಕೈಯಲ್ಲೇ ಬಂದಿದ್ದೇವೆ, ಖಾಲಿ ಕೈಯಲ್ಲೇ ಹೋಗ್ತೇವೆ. ಇಂದು ನಿಮ್ಮದಾಗಿರುವುದು ನಾಳೆ ಮತ್ತೊಬ್ಬರದಾಗಿರುತ್ತದೆ. ಅದನ್ನು ಮತ್ತೊಂದು ದಿನ ಯಾರೋ ಪಡೆದುಕೊಳ್ಳುತ್ತಾರೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಮನಸ್ಸಿನ ಭಾರ ತಾನಾಗಿಯೇ ಇಳಿಯುತ್ತದೆ. ನಾವು ಯಾವಾಗಲೂ ಫಲಿತಾಂಶದ ಬಗ್ಗೆ ಯೋಚನೆ ಮಾಡಿ ಕಣ್ಣೀರು ಹಾಕ್ತೇವೆ. ನಾನು ಅಷ್ಟು ಕಷ್ಟಪಟ್ಟೆ, ಆದರೆ ನನಗೆ ಪ್ರತಿಫಲ ದೊರೆಯಲಿಲ್ಲ, ಅವರು ನನ್ನ ಕೈ ಬಿಟ್ಟರು ಎಂದು ಕೊರಗುತ್ತೇವೆ. ಭಗವದ್ಗೀತೆಯ ಮಹಾನ್ ಮಂತ್ರ ಹೇಳುತ್ತದೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ನಿನ್ನ ಕೆಲಸದ ಮೇಲೆ ಮಾತ್ರ ನಿನಗೆ ಅಧಿಕಾರವಿದೆ, ಅದರ ಫಲಿತಾಂಶದ ಮೇಲಲ್ಲ. ನೀವು ನಿಮ್ಮ ಕಡೆಯಿಂದ 100% ಪ್ರಾಮಾಣಿಕ ಪ್ರಯತ್ನ ಮಾಡಿ, ಫಲಿತಾಂಶವನ್ನು ಆ ದೇವರಿಗೆ ಬಿಟ್ಟುಬಿಡಿ. ಆಗ ಯಶಸ್ಸು ಸಿಕ್ಕರೂ ಅಹಂಕಾರ ಬರೋದಿಲ್ಲ, ಸೋತರೂ ಮನಸ್ಸು ಮುರಿದು ಬೀಳುವುದಿಲ್ಲ. ನಿಮ್ಮ ಕರ್ತವ್ಯವೇ ನಿಮ್ಮ ಧರ್ಮ. ಮನಸ್ಸು ನೊಂದಾಗ ನಾವು ಹೊರಗಿನ ಪ್ರಪಂಚದಲ್ಲಿ ನೆಮ್ಮದಿ ಹುಡುಕಲು ಹೋಗ್ತೀವಿ. ಬೇರೆಯವರು ಬಂದು ನಮ್ಮನ್ನು ಸಮಾಧಾನ ಮಾಡಲಿ, ನಮ್ಮನ್ನು ಪ್ರೀತಿಸಲಿ ಎಂದು ಕಾಯ್ತೀವಿ. ಆದರೆ
ಕೃಷ್ಣ ಹೇಳ್ತಾನೆ ಕೇಳಿ, ನಿನ್ನ ಉದ್ಧಾರಕ್ಕೆ ನೀನೇ ಕಾರಣ, ನಿನ್ನ ನಾಶಕ್ಕೂ ನೀನೇ ಕಾರಣ. ಯಾರೋ ಒಬ್ಬರು ಬಂದು ನಿಮ್ಮ ಜೀವನವನ್ನು ಸರಿಪಡಿಸಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸನ್ನು ನೀವೇ ನಿಯಂತ್ರಿಸಬೇಕು. ಮನಸ್ಸು ಒಂದು ಒಳ್ಳೆಯ ಸ್ನೇಹಿತನೂ ಹೌದು, ದೊಡ್ಡ ಶತ್ರುವೂ ಹೌದು. ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ನಿಮ್ಮೊಳಗೆ ನೀವು ಶಾಂತಿಯನ್ನು, ನೆಮ್ಮದಿಯನ್ನು ಕಂಡುಕೊಳ್ಳಿ. ಯಾರೋ ಆಡಿದ ಮಾತುಗಳಿಂದ ನಿಮ್ಮ ಅಮೂಲ್ಯವಾದ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ. ವಿಡಿಯೋದ ಕೊನೆಯಲ್ಲಿ ಕೃಷ್ಣ ಕೊಡುವಂತಹ ಅತ್ಯಂತ ದೊಡ್ಡ ಭರವಸೆ ಇಲ್ಲಿದೆ ಕೇಳಿ. ಎಲ್ಲವನ್ನೂ ನನಗೆ ಒಪ್ಪಿಸಿಬಿಡು. ನಿನ್ನ ಕಷ್ಟ ಸುಖಗಳ ಭಾರವನ್ನು ನಾನು ಹೊರಬಲ್ಲೆ. ನೀವು ಅತಿಯಾಗಿ ನೊಂದಾಗ, ಏನು ಮಾಡಬೇಕೆಂದು ತಿಳಿಯದಿದ್ದಾಗ ಕಣ್ಣು ಮುಚ್ಚಿ ಆ ಭಗವಂತನಿಗೆ ಶರಣಾಗಿ. ಕೃಷ್ಣ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದ್ದೇನೆ. ಮುಂದಿನ ದಾರಿ ನಿನಗೆ ಬಿಟ್ಟಿದ್ದು. ನನಗೆ ಏನೂ ತಿಳಿಯುತ್ತಿಲ್ಲ. ನೀನೇ ನನ್ನನ್ನು ಮುನ್ನಡೆಸು ಎಂದು ಪ್ರಾರ್ಥಿಸಿ. ಯಾವಾಗ ನೀವು ಭಾರವನ್ನೆಲ್ಲ ಭಗವಂತನಿಗೆ ಒಪ್ಪಿಸುತ್ತೀರೋ ಆಗ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನಿಮಗೆ ಅರಿಯದೇ ಒಂದು ಹೊಸ ಶಕ್ತಿ ನಿಮ್ಮೊಳಗೆ ಬರುತ್ತದೆ. ಕೃಷ್ಣ ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ದಾರಿ ತೋರಿಸುತ್ತಾನೆ. ಸ್ನೇಹಿತರೆ, ನೋವು ಅನ್ನೋದು ಜೀವನದ ಒಂದು ಸಣ್ಣ ಭಾಗವಷ್ಟೇ, ಅದೇ ಜೀವನವಲ್ಲ, ಅಲ್ಲವೇ? ಕೃಷ್ಣನ ಈ ಒಂದು ಸುಂದರ ಮಾತುಗಳನ್ನು, ನುಡಿಗಳನ್ನು ನೀವು ಕೇಳಿದ ಮೇಲೆ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಇದು ನೆಮ್ಮದಿ ತಂದುಕೊಟ್ಟಿದೆ ಎಂದು ನಾನು ನಂಬಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ, ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಪ್ರಯೋಜನಕಾರಿ ಧನಾತ್ಮಕ ವಿಡಿಯೋಗಳಿಗಾಗಿ, ಹಾಗೆ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ, ಮಾಹಿತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಸದಾಕಾಲ ನೀವು ಖುಷಿಯಿಂದ ನಗುತ್ತಾ ಇರಿ. ಕೃಷ್ಣ ನಿಮ್ಮನ್ನು ಆಶೀರ್ವದಿಸಲಿ ಎಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹರೇ ಕೃಷ್ಣ, ಹರಿ ಓಂ, ಜೈ ಶ್ರೀರಾಮ್.